ಬೆಂಗಳೂರಿನಲ್ಲಿ ಮಗುವಿನ ಆಟ ಆಡುತ್ತಿದ್ದಂತ ಮಗುವಿನ ಮೇಲೆ ಪಕ್ಕದ ಮನೆ ನಿವಾಸಿ ಒಬ್ರು ಹಲ್ಲೆಯನ್ನ ಮಾಡಿರುವಂತದ್ದು, ಕಾಲಿನಿಂದ ಒದ್ದು ಹಲ್ಲೆಯನ್ನ ಮಾಡಿರುವಂತದ್ದು. ಈ ಬಗ್ಗೆ ನಮ್ಮ ಜೊತೆ ಮಾತನಾಡಕ್ಕೆ ಇದೀಗಂತ ಆ ಮಗುವಿನ ತಾಯಿ ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಇದ್ರು. ಮೇಡಮ್, ನಿಮ್ಮ ಮಗುವಿನ ಮೇಲೆ ಕಾಲಿನಲ್ಲಿ ಬಂದು ಒಬ್ಬ ವ್ಯಕ್ತಿ ಒದ್ದಿರುವಂತದ್ದು ನಿಮ್ಗೆ ಹೆಂಗೆ ಗೊತ್ತಾಯ್ತು ಮೇಡಮ್ ಈ ವಿಚಾರ? ಸರ್, ಸಂಡೇ ತಾಯಿ ಮನೆಗೆ ಬಂದಿದೆ. ಅವಾಗ ಎಲ್ಲ ಮಕ್ಕಳು ಆಡ್ತಾ ಇದ್ರು ಇಲ್ಲಿ. ಆವಾಗ ಅವ್ನು ಬಂದು ಗುದ್ದಿದ್ದಾನೆ ಸರ್, ಕಾಲಿಂದ ರಕ್ತ ಬರೋಂಗ್ ಥರ ಹೊಡೆದಿದ್ದಾನೆ. ಆಮೇಲೆ ಜನ ಎಲ್ಲ ಸೇರಾದ್ಮೇಲೆ ಗೊತ್ತಾಗಿದೆ ಬೇರೆ ಮಕ್ಕಳಿಗೂ ಹಂಗೆ ಹೊಡೆದಿದ್ದಾನೆ ಅಂತ. ಮತ್ತೆ ಆ ವ್ಯಕ್ತಿ ಅವತ್ತು ನಿಮ್ಮ ಮಕ್ಕಳು ಆಟ ಆಡ್ತಾ ಇರೋ ಸಂದರ್ಭ ಕಾಲಿಂದ ಬಂದು ಒದ್ದಂತ ಸಂದರ್ಭದಲ್ಲಿ ನೀವು ಸಹ ಅಲ್ಲಿ ನೀವು ಎಲ್ಲಿದ್ರಿ ಮೇಡಮ್? ನಾನು ಸ್ವಲ್ಪ ಕೆಲಸದಿಂದ ಆಚೆ ಹೋಗಿದ್ದೆ ಸರ್. ಅವಾಗ ಎಲ್ಲ ಆಯಿತು. ಇಮಿಡಿಯೇಟ್ ಫೋನ್ ಬಂದಿದ ತಕ್ಷಣ ಬಂದೆ. ನಾನು ಒಂದು 2-3 ಮಿನಿಟ್ಸಲ್ಲಿ ಬಂದೆ. ಇಲ್ಲೇ ನಿಯರ್ ಬೈಯೇ ಇದ್ದೆ ನಾನು. ಆಮೇಲೆ ಎಲ್ಲ ಸೇರಾದ್ಮೇಲೆ ಗೊತ್ತಾಗಿದೆ ಹಿಂಗೆ ಬೇರೆ ಮಕ್ಕಳಿಗೂ ಹೊಡಿತಾನೆ ಅಂತ. ಅವಾಗ ಪೊಲೀಸ್ ಅವ್ರಿಗೆ ಕಾಲ್ ಮಾಡಿಬಿಟ್ಟು ಇಮಿಡಿಯೇಟ್ ಅವ್ರು ಬಂದು ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋದ್ರು. ಆಮೇಲೆ ಅದೇ ದಿವಸ ರಾತ್ರಿ CCTV ಫುಟೇಜ್ ಎಲ್ಲ ತೆಗ್ದಾದ್ಮೇಲೆ ಗೊತ್ತಾಗಿದೆ ಅವನು ಇಂಟೆನ್ಷನಲಿ ಬಂದು ಹೊಡೆದಿರೋದು ಅಂತ. ಇನ್ನೂ 3-4 ಮಕ್ಕಳಿಗೂ ಹಂಗೆ ಇಂಟೆನ್ಷನಲಿ ಹೊಡೆದಿದ್ದಾನೆ ಅಂತ ಆಮೇಲೆ ಗೊತ್ತಾಗಿದೆ. ಮೇಡಮ್, ನೀವು ಅವ್ರ ಮನೆಯವ್ರನ್ನ ಕೇಳಿದ್ರೆ ಯಾಕೆ ಈ ತರ ಮಾಡಿದ್ದಾರೆ ಅಂತ, ಮತ್ತೆ ಪೊಲೀಸ್ಗೆ ಏನಂತ ಕಂಪ್ಲೇಂಟ್ ಕೊಟ್ಟಿದ್ರಿ? ಹಾಗೆ ಅದೇ ಹಿಂಗೆ ಹೊಡೆದಿದ್ದಾನೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಅಲ್ಲ, ಏನಕ್ಕೋಸ್ಕರ ಅವ್ರ ಮನೆಯವ್ರನ್ನ ಯಾರಾದ್ರೂ ಕೇಳಿದ್ರೆ ನೀವು ಅಂತ? ಸರ್, ಕೇಳಿದ್ದೀವಿ. ಅವ್ರು ಏನು ರಿಯಾಕ್ಷನ್ ಏನು ಕೊಟ್ಟಿಲ್ಲ. ನಿಮ್ಮ ಮಗುವಿನ ಮೇಲೆ ಮಾತ್ರ ಅಲ್ಲ ಮೇಡಮ್, ಬೇರೆ ಮಕ್ಕಳ ಮೇಲೆಗೂ ಗಾಡಿ ಹಚ್ಚೋದು, ಅವ್ರ ಕೈಯಲ್ಲಿ ಹೊಡಿಯೋದು ಅಂತ ಕೆಲಸನ ಮಾಡಿರೋಂಥದ್ದು ಏನ್ ಅನ್ಸುತ್ತೆ ನಿಮ್ಗೆ? ಈ ತರ ವ್ಯಕ್ತಿ ರೋಡಲ್ಲಿ ಇದ್ರೆ ಎಲ್ಲಾರ್ಗೂ ಥ್ರೆಟ್ ಸರ್. ನಾಳೆ ದಿವಸ ಎದ್ಬಿಟ್ಟು ಯಾರಿಗಾದ್ರೂ ಹೆಂಗಾದ್ರೂ ಹೊಡಿಬೋದು. ಅದಕ್ಕೆ ಇವ್ರ ಅಗೇನ್ಸ್ಟ್ ಸ್ವಲ್ಪ ಸ್ಟ್ರಿಕ್ಟ್ ಆಗಿ ಆಕ್ಷನ್ ತಗೊಳ್ಳೇಬೇಕು ಸರ್. ನೀವು ಒಬ್ಬ ತಾಯಿಗೆ, ಯಾಕಂದ್ರೆ ಆ ವಿಡಿಯೋ ನೋಡಿದ ತಕ್ಷಣ ಎಂತವ್ರಿಗೂ ಸಹ ಬೇಜಾರಾಗುತ್ತೆ. ಬಟ್ ಏನ ನಿಮ್ಮ ಒಂದು ಆಗ್ರಹ ಏನು ಮೇಡಮ್? ಈ ತರ ವಿಡಿಯೋ ನೋಡಿದ್ರೆ ಸಿಟ್ಟು ಬಂದೇ ಬರುತ್ತೆ ಸರ್. ಯಾರ ಮಕ್ಕಳಾದ್ರೂ ಇರ್ಲಿ, ಅಷ್ಟೇ ಸಿಟ್ಟು ಬರುತ್ತೆ. ಯಾರು ಇವಾಗವರೆಗೂ ವಾಯ್ಸ್ ರೇಸ್ ಮಾಡಿಲ್ಲ ಇದ್ರ ಅಗೇನ್ಸ್ಟು. ಅದು ಸ್ವಲ್ಪ ಬೇಜಾರಾಗತ್ತೆ ನಮ್ಗೆ. ನೀವು ಒಬ್ಬ ತಾಯಿಯಾಗಿ ಏನಂತ ಒಂದು ಮನವಿ ಮಾಡ್ಕೊಂತೀರಾ, ಆಗ್ರಹ ಮಾಡ್ತೀರಾ, ಅಪೀಲ್ ಮಾಡ್ತೀರಾ? ಈ ತರ ಸೊಸೈಟಿಯಲ್ಲಿ ಇದ್ರೆ ಯಾರು ಅವತ್ತಿಂದ ಇವತ್ವರೆಗೂ ಯಾರು ಮಕ್ಕಳಿಗೆ ಆಚೆ ಬಿಟ್ಟಿಲ್ಲ ಸರ್ ಆಟ ಆಡಕ್ಕೆ. ಎಲ್ಲಿ ಆಡ್ಬೇಕು ಮಕ್ಕಳು? ಮತ್ತೆ ರೋಡಲ್ಲಿ ಆಟ ಆಡ್ಬಾರ್ದಾ? ಮತ್ತೆ ಎಲ್ಲಿ ಆಡ್ಬೇಕು ಮಕ್ಕಳು? ಇವನ್ ಥ್ರೆಟ್ ಅಲ್ವಾ? ನಾಳೆ ದಿವಸ ಎದ್ಬಿಟ್ಟು ಯಾರಿಗಾದ್ರೂ ಹೆಂಗಾದ್ರೂ ಹೊಡೆದ್ಬಿಟ್ರೆ ನಾವೆಲ್ಲಿ ಅವ್ನ್ ತಗೋತಾರ ಜವಾಬ್ದಾರಿ? ಏನಾದ್ರು ಆದ್ರೆ ಕಣ್ಣಿಗೆ ಏಟ್ ಬಿದ್ದಿದೆ ಇಲ್ಲಿ, ಕೈಗೆ ಕಾಲ್ಗೆ ಎಲ್ಲ ಬಿದ್ದಿದೆ. ನಿಮ್ಮ ಮಗು ಈಗ ಹೇಗಿದೆ? ಬೆಟರು, ಈಸ್ ಬೆಟರ್ ನೋ. ಆದ್ರೆ ಮಾಡಿರೋದು ವೆರಿ ಶಾಕಿಂಗ್. ಥ್ಯಾಂಕ್ ಯು. ಇದಿಷ್ಟು ಏನು ಆ ಮಗುವಿನ ತಾಯಿ. ಅಂದ್ರೆ ಯಾರೇ ಆದ್ರೂ ಸಹ ಈ ರೀತಿ ಮಕ್ಕಳ ಮೇಲೆ ಹಲ್ಲೆ ಮಾಡಿದವರಂತವ್ರು, ಮತ್ತೆ ಈ ರೀತಿ ಪದೇ ಹಲ್ಲೆ ಮಾಡಿದಂಥವ್ರು ಸಮಾಜದಲ್ಲಿ ಇರಬಾರ್ದು ಅನ್ನೋದು, ಮತ್ತೆ ಸಂಬಂಧಪಟ್ಟವರು ಈ ಬಗ್ಗೆ ಕೂಡಲೇ ಒಂದು ಶಿಸ್ತು ಕ್ರಮ ತೆಗೆದುಕೋಬೇಕು ಅನ್ನೋ ಮಾತನ್ನ ಹೇಳ್ತಾ ಇರುವಂತದ್ದು. ಕ್ಯಾಮ್ರಾಮನ್ ನವಾಜ್ ಜೊತೆ ಅರುಣ್ ಕುಮಾರ್, ಅಶ್ವಗ ನ್ಯೂಸ್, ಬೆಂಗಳೂರು.